ನಮ್ಮ ಶ್ರೀನಿವಾಸ ಪ್ರಸಾದ್ ವಾಸೂರವರು ಮತ್ತು ಆನೇಕಲ್ ನಾರಾಯಣ ಸ್ವಾಮಿ ಸಂಬಂಧಗಳು ತಂದೆ ಮಗನ ರೀತಿ ಇತ್ತು. ನನ್ನ ಕೊನೆ ಉಸಿರುವರೆಗೂ ವಾಸ ಅವರನ್ನು ನೆನೆಸ್ಕೊಳ್ತಾನೆ ಇರ್ತಾನೆ. ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ದಿವಂಗತ ಕಿತ್ತಗಾನಹಳ್ಳಿ ವಾಸೂರವರ 53ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಿತ್ತಗಾನಹಳ್ಳಿ ಗೇಟ್ ಬಳಿಯಲ್ಲಿ ಸಾವಿರಾರು ಜನರಿಗೆ ಅನ್ನದಾಸೋಹ ಆಯೋಜನೆ ಮತ್ತು ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ವಿತರಣೆ, ನಮ್ಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ವಾಸಣ್ಣ ಅಭಿಮಾನಿಗಳು ಆಯೋಜನೆ ಮಾಡುವ ಮೂಲಕ ಕಿತ್ತಗಾನಹಳ್ಳಿ ವಾಸೂರವರ 53ನೇ ವರ್ಷದ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಮಾಜಿ ಸಚಿವ ಎ. ನಾರಾಯಣಸ್ವಾಮಿರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವಂಗತ ಕಿತ್ತಗಾನಹಳ್ಳಿ ವಾಸೂರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಕಿತ್ತಗಾನಹಳ್ಳಿ ವಾಸು ಮತ್ತು ನನ್ನ ಸಂಬಂಧ ತಂದೆ ಮಗನ ರೀತಿಯಲ್ಲಿ ಇತ್ತು. ಜೊತೆಗೆ ಕಿತ್ತಗಾನಹಳ್ಳಿ ವಾಸೂರವರು ಬದುಕಿದ್ದ ಸಮಯದಲ್ಲಿ ಎಲ್ಲ ಜಾತಿಯ ಬಡವರಿಗೆ ಸಹಾಯವನ್ನು ಮಾಡಿದ್ರು. ಜೊತೆಗೆ ನಮ್ಮ ಮನೆಯ ಮಗನಾಗಿದ್ದ ಹಾಗೂ ಪಕ್ಷ ಸಂಘಟನೆಯಲ್ಲಿ ಮುಂದೆ ಇದ್ದ. ಕಿತ್ತಗಾನಹಳ್ಳಿ ವಾಸೂರವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಾವೆಲ್ಲರೂ ಸಾಗೋಣ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಕಿತ್ತಗಾನಹಳ್ಳಿ ಹಿತೇಂದ್ರ ರವರು, ಹರಿಪ್ರಸಾದ್, ಕಿತ್ತಗಾನಹಳ್ಳಿ ವಾಸು ಸುಪುತ್ರ ಧನುಷ್ ವಾಸು ಮತ್ತು ವಾಸಣ್ಣ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.
ವಾಸು ಶ್ರೀನಿವಾಸ್ ಪ್ರಸಾದ್ ಅವರು 53ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ತನ್ನ ಹುಟ್ಟು ಬೆಳೆದಂಥ ಗ್ರಾಮದ ಕಿತ್ಕಾನಹಳ್ಳಿ ಗೇಟಲ್ಲಿ ವಾಸು ಅವರು ಹುಟ್ಟುಹಬ್ಬದ ಅಂಗ ಅನೇಕ ವರ್ಷಗಳ ಕಾಲ ಅನ್ನದಾಸೋಹ ಕಾರ್ಯಕ್ರಮನ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದರು. ಅವರ ಸೋದರರು ಇರ್ಬೋದು ಅಥವಾ ಆತ ಸುಪುತ್ರ ಧನುರವರು ಮತ್ತು ಮಕ್ಕಳು ವಿಶೇಷವಾಗಿ ಹುಟ್ಟುಹಬ್ಬದ ಪ್ರತಿ ವರ್ಷದಂತೆ ವಾಸು ಅವರ ಭಾವಚಿತ್ರಕ್ಕೆ ಆರಾಧನೆ ಮಾಡೋದ ಮುಖಾಂತರ ಅನ್ನದಾಸೋಹವನ್ನು ಪ್ರಾರಂಭ ಮಾಡೋದ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಅವರನ್ನು ಪ್ರತಿ ವರ್ಷ ಈ ಭಾಗದ ಅವ್ರ ಜೊತೆಯಲ್ಲಿ ಬೆಳೆದಂಥ ಅನೇಕ ಸ್ನೇಹಿತರು, ಬಂಧುಗಳು, ಆತ್ಮೀಯರು ವಾಸು ಅವರು ಬದುಕಿದ್ದಾಗ ಅವರ ನಿಸ್ವಾರ್ಥ ಸೇವೆಯನ್ನು ಪಡೆದಂಥ ಅನೇಕ ಮಹನೀಯರು, ವಿಶೇಷವಾಗಿ ಈ ನಾರಾಯಣ ವಿದ್ಯಾಲಯಕ್ಕೆ ಬರುವಂಥ ಅನೇಕ ಲಕ್ಷಾಂತರ ಮಂದಿ ಉಚಿತ ಸೇವೆಯನ್ನು ಪಡೆದಂಥ ಮಹನೀಯರು ಅವರ ನೆನೆಸುವ ಕಾರ್ಯ ಪ್ರತಿ ವರ್ಷ ಆಗ್ತದೆ. ನಮ್ಮ ಶ್ರೀನಿವಾಸ್ ಪ್ರಸಾದ್ ವಾಸುರವರು ಮತ್ತು ಆನೇಕಲ್ ನಾರಾಯಣ ಸ್ವಾಮಿಯ ಸಂಬಂಧಗಳು ತಂದೆ ಮಗನ ರೀತಿ ಇತ್ತು. ಅದರಿಂದ ಇಡೀ ಕುಟುಂಬ ಸಮೇತವಾಗಿ ನಾವಿವತ್ತು ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ದೀವಿ. ಶ್ರೀನಿವಾಸ ಪ್ರಸಾದ್ ಅವರನ್ನು ನೆನೆಯೋದು ಅಂತ ಹೇಳಿದ್ರೆ ಅದು 9 ವರ್ಷ ಆಯಿತು ಆತನಾಗಲಿ. ಆ ವಾಸು ಅವರು ನನ್ನ ಜೊತೆಯಲ್ಲಿ ಇದ್ದಿದ್ದರೆ, ಪಕ್ಷದಲ್ಲಿ ಬೆಳೆದಿದ್ದರೆ ಯಾರೂ ನಿಲುಕದ ರೀತಿಯಲ್ಲಿ ಬೆಳವಣಿಗೆ ಆತನ ವ್ಯಕ್ತಿತ್ವ ಆಗ್ತಾಯಿತ್ತು. ಅಂಥ ಸೇವಾ ಮನೋನಿಕೆಯನ್ನು ಬಂದಿರತಕ್ಕಂಥ ವಾಸು ಅವರನ್ನು ಕಳೆದುಕೊಂಡವರು ಅನೇಕರು ಅನಾಥರಾಗಿದ್ದಾರೆ. ಅದು ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಆತನ ನಿಸ್ವಾರ್ಥ ಸೇವೆ, ಸ್ನೇಹಿತರಿಂದ ಕರೆದು ಮಾತಾಡ್ತಾ ಇದ್ದಿದ್ದು, ಸ್ನೇಹಿತರು ಕಾರ್ಯಕರ್ತರು ಕಂಡಾಗ ಅವರನ್ನು ಬರಮಾಡ್ಕೊಳ್ತಾ ಇದ್ದಿದ್ದು, ಕೇಳೋಕ್ಕೆ ಮೊದಲೇ ಸೇವೆಗೆ ಮುಂದಾಗ್ತಾ ಇದ್ದಿದ್ದು, ಅವ್ರು ಕೇಳೋಕ್ಕೆ ಮೊದಲೇ ಸೇವೆಗೆ ಮುಂದಾಗ್ಬಿಡಿ, ಏನಾಗಬೇಕು ನಾನಿಂದ ಅಂತ. ಇಂಥ ಕಾರ್ಯಕರ್ತರನ್ನು ನೆನೆಸ್ಕುವಾಗ, ಹುಟ್ಟುಹಬ್ಬ ಆಚರಣೆ ಮಾಡುವಾಗ ಪ್ರತಿಯೊಬ್ಬರೂ ಅಂಥ ವ್ಯಕ್ತಿಯನ್ನು ಅನುಕರಣೆ ಮಾಡೋದು ಭಾಳ ವಿಶೇಷತೆ. ಅವರ ನಿಸ್ವಾರ್ಥ ಸೇವಾ ಮನೋಭಾವಕ್ಕೆ ಅನುಕರಣೆ ಮಾಡಬೇಕು. ನನ್ನ ಕೊನೆ ಉಸಿರವರೆಗೂ ವಾಸು ಅವರನ್ನು ನೆನೆಸ್ಕೊಳ್ತಾನೆ ಇರ್ತಾನೆ. ವಾಸು ನನ್ನ ಮನೆಗೆ ಬಂದಾಗ ಮಗನ ರೀತಿ ಯಾವ ರೀತಿ ನಡ್ಕೊಳ್ತಾ ಇದ್ದ, ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಯಾವ ರೀತಿ ನಡೆಸ್ಕೊಳ್ತಾ ಇದ್ದ, ಅದನ್ನ ಮರೆಯೋಕ್ಕಾಗೋದಿಲ್ಲ. ನನ್ನ ಮನೆಯಲ್ಲಿ ಗಂಡು ಮಗನ ರೀತಿಯಲ್ಲಿ ಇದ್ದ. ವಿಶೇಷವಾಗಿ ವಾಸು ಅವರು ಹುಟ್ಟುಹಬ್ಬದ ಅಂಗವಾಗಿ ಇಡೀ ಜನ ಪ್ರತಿಯೊಬ್ಬ ನಿಸ್ವಾರ್ಥ ಸೇವಾ ಭೂಮಿಕೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ಬೇಕಂತೇಳಿ, ಮತ್ತು ಅವರ ಕುಟುಂಬಕ್ಕೆ ಅಷ್ಟೈಶ್ವರ್ಯ ದೇವರು ಧೈರ್ಯ ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ.